ಜಪ್ಪಾಯ ಬಂದ ಜಪ್ಪಾಯನೆ ಓಡೆಗ್ ನಿನ್ನ ಮಲ್ಲ ಗಾಡಿಯಲ್ಲಿ ನಿಕ್ಕೊಂಡು ನಾನು ಮತ್ತೆ ನಮ್ದು ಫ್ರೆಂಡ್ಶಿಪ್ ಯಾವ ತರ ಆಯ್ತು ಅಂತ ಎಲ್ಲ ಸ್ಟೋರಿ ಹೇಳ್ತಾ ಹೋಗ್ತೇನೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ನಡ ಫ್ಯಾಂಟಸಿ ವರ್ಲ್ಡ್. ನಾನು ನಿಮ್ಮ ಯಕ್ಷಿತಾ ಗೌಡ. ಸೊ ಮಲೆಯ ದಾಲ ಆಪುಜಿ ಕಾರುಗುರ್ಲೆ ಅನ್ನ ಕಾರುಗೂರ್ನೇ ಪಾಡುಜಿ ಹೆಂಗೆ ಕಾರುಗೂರು ಹೊಡೀರಿ ಯಾರು ವೀಡಿಯೋ ಪಾಡೋಡ್ಸಂಡು ಈರೇನು ಬಾಡೋಡ್ಸಂಡು ಕಾರುಗೂರು ಹೊಡೀಣ तो करो तो ले शौक तो ज्वेरीर सी ಸೊ ನನ್ನ ಫ್ರೆಂಡಿಗೆ ತುಂಬ ನಾಚಿಕೆ. ಸೊ ಏನು ಮಾಡ್ಲಿಕ್ಕೆ ಆಗುತ್ತೆ. ಓ ಅಪ್ಪೆ ಅವು ಮಲ್ಲೆ ಜೀವನ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ನಡ ಫ್ಯಾಂಟಸಿ ವರ್ಲ್ಡ್. ನಾನು ನಿಮ್ಮ ಯಕ್ಷಿತಾ ಗೌಡ. ಸೊ ಇವತ್ತು ನಾವು ಒಂದು ಸಿಂಪಲ್ ಆಗಿ ಎಲ್ಲಿಗೆ ಹೋಗ್ತಾ ಇದ್ದೇವೆ. ಎಲ್ಲಿಗೆ ಅಂತ ಹೇಳಿದ್ರೆ ಬಿಸ್ಲೆ ಘಾಟಿಗೆ. ನಾನು ಮತ್ತು ಇವರು ಮಾತ್ರ ಸಾರಿ. ಸೊ ಹಾಗೆ ಉಂಡು ಅವಳು ಎಂಕ್ ಒಂಜಿಂದು ಬೋಡ ಆಂಟಿ ನದವಿ ಐಕ್ ದಾದ ಪುದರ್ ಪನ್ಪುನು ಆನು ದಾಡ್ಚಿ ಎಂಕ್ ಆನಿತ್ತನೆ ಎಂಚ ಆಂಟಿ ಆಯೆಲ್ಲ ಸಾಂಗ್ ಏನನೇ ಎಂಕ್ ಸಾಂಕುನೆರ ಬಂಗಾಪುರ ನಾ ಆಯನ ಎಂಚ ಸಾಂಕುನಿ ಬುಕ್ಕ ಆಯ್ ಸಾಂಗ್ ಅಂದ ಸಾಂಕುನಾ ಹಂಚನ ಅಕ್ಕ ಆವ್ ಬಾಯ್. ಸೊ ಈ ಥರ ಎಲ್ಲ ವಿಷಯ. ಆ ಜನ ಓಡಿದ್ದು ಮರ್ರೆ. ಇದು ನನ್ನ ಫ್ರೆಂಡ್ ಮನೆ. ಅಲ್ಲಿ ಫ್ರೆಂಡ್ ಮನೆ ಆಗಿ ಇದವರ ದೊಡ್ಡಪ್ಪ ಚಿಕ್ಕಪ್ಪನವರೆಲ್ಲ ಮನೆ. ಅದು ಚಂದ ಉಂಟಾಯ್ತು ಅಂದರೆ ಎಲ್ಲರೂ ಸಹ ಒಂದೇ ಅಂಗಳದಲ್ಲಿ ಇರೋದು. ಬಾಲೆಗ್ ಅಲ್ಲೇ ಉಂಡತ್ತಾ ಬಾಲೆಗ್ ಇರ್ದಾದ ಅಂಚನೆ ಶೋಕುಲ್ಲತ ಯಾವ ಇತ್ತು ಈತೈತೆ ಯಾವ ಪ್ರಪಂಚದಲ್ಲಿ ಅತ್ಯಂತ ಕಷ್ಟಕರವಾದ ಕೆಲಸ. ಇದರದ್ದು ಎಂತ ಸಹ ಹಾಕಲಿಲ್ಲ ಆಯ್ತಾ ಎಂತ ಅದರದ್ದು ಎಂತ ಅದನ್ನು ಥೂರ್ನಜ್ಜಿ ಶುಂಠಿ ಆಯ್ತು. ಓಕೆ ಆಪುಜಿ ಅವು ಕ್ಲಿಪ್ ಉಂಡು ಅವು ಲೈನ್ ಅವು ಎಷ್ಟು ಸಾಕು ಯಾವ ನಾನು ಆಫ್ ಮಾಡ್ಲಿ. ಬಾಯ್. ನಿಜ ಬನ್ನಡ ನೀವು ಎಷ್ಟು ಚಂದ ಕಾಣ್ತಿದ್ದೀರಿ ಗೊತ್ತುಂಟಾ. ರಿಯಲಿ ಕ್ಯೂಟ್. ನೀವು ನಿಜ ಎಷ್ಟು ಚಂದ ಕಾಣ್ತಿದ್ದಿ ಗೊತ್ತುಂಟಾ. ಇನ್ನೊಂದು ಎಂತ ಗೊತ್ತುಂಟಾ ಇನ್ನು ಹೇಳುದು, ಕಾವ್ಯನ ಮದುವೆ ಎಲ್ಲವಾಗ ನೋಡ್ಬೇಕಂತ ಹೇಳಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ. ಫ್ಯೂಚರಲ್ಲಿ ಈ ನಂಬರ್ 11 ಎಡಿಟ್ ಮಾಡ್ಕೊಳ್ಳಿ. ಅಲ್ಲ ಫ್ಯೂಚರಲ್ಲಿ ನಿನ್ನ ಮದುವೆ ನೋಡಬೇಕು ಅಂತ ಇದ್ರೆ ನಮ್ಮ ಬ್ಲಾಗನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿದರೆ
ನಾನೆಲ್ಲ ಎಲ್ಲಾದರೂ ಮದುವೆ ಆಗೋದು ಎಲ್ಲ ವಿಡಿಯೋ ಹಾಕಿ ನೋಡಿ ತೋರಿಸ್ತೇನೆ. ಅಂದರೆ ಈಗ ಹುಡುಗನ ಇನ್ನು ನೋಡ್ಲಿಕ್ಕೆ ಹೋಗೋದು, ಹುಡುಗ ನೋಡ್ಲಿಕ್ಕೆ ಬರುವುದಲ್ಲ, ಹುಡುಗ ನೋಡ್ಲಿಕ್ಕೆ ಬರುದು, ಮತ್ತೆಂತ ಅದೆಂತ ಸರ್ಬತ್ ಎಲ್ಲ ವಿಷಯಕ್ಕೆ ಜ್ಯೂಸ್ ಹಿಡ್ಕೊಂಡಿರ್ತಾರಲ್ಲ ಅದು ಹಿಡ್ಕೊಳ್ಳೋದು, ಅದನ್ನು ನೋಡಿ ಮತ್ತು ನಾನು ವಿಡಿಯೋ ಮಾಡ್ತೇನೆ ಮತ್ತು ವ್ಲಾಗ್ ಮಾಡ್ತೇನೆ. ಸೊ ಅದಕ್ಕೋಸ್ಕರ ಅಂದರೆ ನನ್ನ ಚಾನಲ್ ಬೆಳೆಯುವುದಕ್ಕೋಸ್ಕರ ಕಾವ್ಯ ನನ್ನ ಮದುವೆಗೋಸ್ಕರ ಸಬ್ಸ್ಕ್ರೈಬ್ ಮಾಡಬೇಕು. ಹೌದು ಜನರೇ, ಅದು ಕೇಂದ್ರ ಹೌದು. ಎಂಕ್ಲ ಕೂಡ ಗ್ರೂಪ್ ಉಡು, ಫ್ಯಾಮಿಲಿ ಗ್ರೂಪ್ ಉಡು, ಸೇಮ್ ಒಬ್ಬೇ ಡೈಲಾಗ್. ಹೌದು ಜನರೇ, ಕೂಡ ಮ್ಯಾಚ್ ಇತ್ತಲ್ಲದಾ. ಸಾನ ಮೇಡಮ್ ಇದು ಹೊಸ ವಿಡಿಯೋ ಕಳಿಸಿದ್ದೇನೆ ನೋಡು ವಿದ್ಯಾ, ಇನ್ಸ್ಟಾದಲ್ಲಿ ನಾನು ಶೇರ್ ಮಾಡಿದ್ದೇನೆ ರೀಲ್ಸ್. ಒಂದು ಅವನೆಂತ ಫೇಶಿಯಲಿಗೆ ಎಂಥದ್ದು ಮಾಡುದು, ವ್ಯಾಕ್ಸ್ ಮಾಡಲಿಕ್ಕೆ ಎಂತ ಹೋಗುದು, ಚಂದ ಉಂಟದು ಕಾಮಿಡಿ. ಸಾನಾ ಮೇಡಮ್, ನಾನು ಕಮೆಂಟ್ ಹಾಕಬೇಕು ಅಂತ ಇದ್ದೆ ಸಾನಾ ಮೇಡಮ್ ಹೇಗಿದ್ದಾರೆ ಅಂತ, ಮತ್ತೆ ಬೇಡ ಅಂತ ಆಯ್ತು. ಅವನ ಇಂಥ ಗ್ಲೋ ಸ್ಕಿನ್ನಿಗೆ ರೀಸನ್ ಏನು ಅಂತ ಓದ್ದೆ ಬೇರೆ. ನಾನು ಏಪಲ್ ಅವಲೇ ಪಾಡು. ಮಳೆ ಬಂದು ವಾತಾವರಣ ಚೆಕ್ ಆಗಲ್ಲ ಅದು ಕರ್ಮ. ಸೊ ಗೈಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ಚಾನಲ್ನ. ಆ್ಯಂಡ್ ಎಂತ ಅಂತ ಹೇಳಿದರೆ ಇನ್ನು ಡೈಲಿ ವ್ಲಾಗ್ಸ್ ಬರ್ತಾ ಇರ್ತದೆ. ಸೊ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಹೌದಲ್ಲ, ಕುಲ್ಕದ ಟರ್ನ್ ನಿಂತ ಅಷ್ಟೇ ಇರೋದು ಸೊಪ್ಪು ಅನ್ನವೋ. ಅವ ತಾರು ದೊಡ್ಡ ತಾರು ಅಂತೇಳಿ ನಮ್ಮ ಗಾಡಿಯನ್ನು ಕೆಳಗೆ ಹಾಕಿದ್ದು, ಎಂತ ಅವಸ್ಥೆ ಗೊತ್ತಿಲ್ಲ. ಜಪ್ಪಾಯನೇ ಓಡೆಗ್ ನಿನ್ನ ಮಲ್ಲ ಗಾಡಿಯನ್ನು ನಿಕ್ಕೊಂಡು. ಹೌದು ಮರ, ಆದ್ದರಿಂದ ನಾನು ಹಿಡಿಸ್ತಿದ್ದೇನೆ. ಅವ್ರು ದೊಡ್ಡ ಗಾಡಿ, ಅವ್ರಿಗೆ ಸೈಡಲ್ಲಿ ಹೋದ್ರೆ ಎಂತ ಆಗ್ತದೆ. ನನ್ನ ಹತ್ರ ಇರೋದು ಡಿಯೋ ಮಾರ್ರೆ, ಭಾಷೆ ಇಲ್ಲವ ಅಂತಲ್ಲ ಮಂಗಳೂರು. ಪ್ರಪಂಚದಲ್ಲಿ ಯಾರಾದರೂ ಕ್ಯಾಮರಾ ಮುಂದೆ ಇದು ಮಾಡ್ತಾರೆ ಅಂತ ಹೇಳಿದ್ರೆ ಇವಳಾಗಿರ್ಬೇಕು. ಸೊ ಇಲ್ಲಿ ಪ್ರೇ ಮಾಡಿ ಹೋಗಬೇಕು. ಯಾರ್ದು ಚೈನ್ ಮೊಬೈಲ್ ಹೊಡೆದೋಗಿದೆ, ಮಕ್ಕಳದ್ದು ಚೈನ್ ಮೊಬೈಲ್ ಹೊಡೆದೋಗಿದೆ ಆ್ಯಕ್ಚುಲಿ. ಸ್ವಾಮಿ ದೇವಿ ಕಾಪಾಡಿ. ಬೇಡ ಅವರು ಇದಾಗಿದ್ರೆ ನಾವು ಕಟ್ ಮಾಡಿ ಹಾಕು, ನಾವು ಯಾರು ಇಲ್ಲದಾಗ ಮಾತ್ರ ಹಾಕೋದು. ಸೊ ಫೈನಲಿ ನಾವು ರೀಚ್ ಆದ್ವಿ. ಎಲ್ಲಿಗೆ ಅಂತ ಹೇಳಿದರೆ ಬಿಸಿಲಿಗೆ. ಸಾರಿ, ದಯವಿಟ್ಟು ಕ್ಷಮಿಸಿ. ಯಾರಾದರೂ ಯಾವತ್ತಾ ಯಾರಾದರೂ ಎಂತ ಮಾರೆ ನನ್ನ ಮರೀಲಿಕ್ಕೆ ಆಫ್ ಮಾಡ್ಸ, ಯಾರಾದರೂ ಲವರ್ಸ್ಗಳಿದ್ದರೆ ದಯವಿಟ್ಟು ಕ್ಷಮಿಸಿ. ಏನು ಅಂತ ಹೇಳಿದರೆ ಬ್ಯಾಗ್ ಹಾಕ್ತೇನೆ, ಕ್ಷಮಿಸಿ. ಇರ್ಲಿಕ್ಕಿಲ್ಲ, ಆದರೂ ಮನೆಯಲ್ಲಿ ಕದ್ದು ಬಂದು ಏನಾದರೂ ಬಂದಿದ್ದರೆ ಪಾಪ ಅವರ ಪ್ರೈವೇಟ್ಸಿಗೆ ಯಾಕೆ ನಾವು ಇದು ಮಾಡೋದು. ಸೊ ಎಂತ ಗೊತ್ತುಂಟ, ನನ್ನ ಫ್ರೆಂಡ್ಶಿಪ್ ಸ್ಟೋರಿ ಅಂತ ಗೊತ್ತುಂಟಾ. ಸೊ ನಾವು ಫಸ್ಟ್ ಯಾವ ಥರ ಎಲ್ಲಿ ಸಿಕ್ಕಿದ್ದು ನಾವು ಇನ್ಸ್ಟಾದಲ್ಲಿ.
ಫಸ್ಟ್ ನಾವು ಇನ್ಸ್ಟಾದಲ್ಲಿ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡ್ಕೊಂಡಿರಲಿಲ್ಲ. ನನ್ನ ಕ್ಲಾಸ್ಮೇಟ್ ಚೈಲ್ಡ್ಹುಡ್ ಫ್ರೆಂಡ್ ಒಬ್ಬ ಇದ್ದಾನೆ, ಅಂದರೆ ಊರವ, ಇವ್ರದ್ದು ಕಾಲೇಜ್ ಫ್ರೆಂಡ್ ಆಯಿತಾ. ಇವರು ಆರ್ಟಿಸ್ಟ್, ನಾನು ಆರ್ಟಿಸ್ಟ್ ಆಯಿತಾ. ಸೊ ಅದಕ್ಕೆ ಅವರು ಏನಾದರೂ ಇದ್ದರೆ, ಸೊ ಅವನು ಫ್ರೆಂಡ್ ಇದ್ದಾಯ್ತಾ. ಹಾಗೆ ನಾನು ಇದ್ವಾ, ಹೀಗೆ ಎಂತ ಹಾರ್ಟಿಗೆ ಹೆಲ್ಪ್ ಆಗ್ಬೋದು ಅಂತ ಹೇಳಿ ಓಕೆ ಅಂತ ಹೇಳಿ ಕಾಂಟ್ಯಾಕ್ಟ್ ಮಾಡಿ ಕೊಟ್ಟಾಯ್ತಾ. ಹಾಗೆ ಫ್ರೆಂಡ್ಶಿಪ್ ಆಯಿತು. ಅಂದರೆ ನಾವು ಫೇಸ್ ಟು ಫೇಸ್ ನೋಡಿಕೊಂಡಿರಲಿಲ್ಲ. ಎಷ್ಟು ವರ್ಷ, 1.5 ವರ್ಷ ಫೇಸ್ ಟು ಫೇಸ್ ನೋಡ್ಕೊಂಡಿರಲಿಲ್ಲ. ಅದ್ರ ಗಂಟೆಗಟ್ಟಲೆ ಮಾತಾಡ್ತಿದ್ವಿ, ಲವರ್ಗಿಂತ ಜಾಸ್ತಿ ಮಾತಾಡ್ತಿದ್ವಿ. ನೆಕ್ಸ್ಟ್ ಫಸ್ಟ್ ಮೀಟ್ ಆಗಿದ್ದು ಹಾರಿಕೋಟಿ ಟೆಂಪಲ್ಗೆ ಹೋಗೋವತ್ತು. ಇವ್ರ ಅಣ್ಣ ಇದ್ದರು, ಮತ್ತು ಅಕ್ಕ ಇದ್ದರು, ಮತ್ತು ನಾನು ಇವರು ಈಗ ಹೋಗ್ತಿದ್ವಿ ಆಯಿತಾ. ಫಸ್ಟ್ ಮೀಟು ನಮ್ಮದಲ್ಲಿ ಆಗಿದ್ದು. ಸೊ ಒಂಥರ ಡಿಫ್ರೆಂಟ್ ಫ್ರೆಂಡ್ಶಿಪ್ ಸ್ಟೋರಿ ನನಗೆ ಗೊತ್ತಿತ್ತು. ಸೊ ಈ ಥರ ಎಲ್ಲ ಫ್ರೆಂಡ್ಶಿಪ್ ಆಗಿ ಫೈನಲಿ ನಾವು ಇವತ್ತು ಇಲ್ಲಿಗೆ ಬಂದ್ವಿ. ಎಂತ ವಾವ್, ಸೂಪರ್ ಉಂಟು ಲೊಕೇಶನ್ ಎಲ್ಲ, ನೋಡಿಕೊಳ್ಳಿ. ಸೊ ಎಲ್ಲೂ ಬೇರೆ ರೂಟ್ ಇದ್ರೆ ನಮ್ದು ಯಾವುದು ಶಾರ್ಟ್ಕಟ್ ರೂಟ್. ಇದು ನೀನೇ ಸಾಂಗ್ ಉಂಟಲ್ಲ ಚಿಕ್ಕನಂದು, ಅದೆಲ್ಲ ಶೂಟ್ ಅದಲ್ಲ. ಅದೇ ನಾನು ಬಂದಿದ್ದೆ, ನನ್ನ ಹತ್ರ ಹೇಳಿದರು, ರೆಸ್ಪೆಕ್ಟ್ ಕೊಟ್ಟು ಮಾತಾಡು, ಸಾರಿ ಹೇಳಿದರು ಬನ್ನಿ ಸ್ವಲ್ಪ ಅಂತ. ನಾನು ಮತ್ತೆ ಫುಲ್ ಬ್ಯುಸಿ ಇದ್ದೆ ಆಯ್ತಾ. ಸೊ ನೋಡಿ ಇಂಥ ಲೊಕೇಶನ್ ಮಾರ್ರೆ. ಅಲ್ಲಿ ಬಂದೆ, 1 ನಿಮಿಷ. ಸೊ ಲೊಕೇಶನ್ ಮಾತ್ರ ಟಾಪ್ ಉಂಟು, ಹಾಗೆ ಬಿಸಿಲು ಹೊಡಿತಾ ಉಂಟು. ಸೊ ನಾನು 2 ಕಡೆಯಿಂದ ವಿಡಿಯೋ ಮಾಡ್ತಿದ್ದೇನೆ. ಒಂದು ಈಚೆಯಿಂದ ಬೇಕಾಗಿದೆ 2 ವಿಡಿಯೋ, ಆದರೆ ಇರಲಿ. ನೋಡಿ ವಾವ್, ವಿಷಯ ಅಂತ ಗೊತ್ತುಂಟಾ? ಕ್ಯಾಮರಾ ಆನ್ ಮಾಡಿದೀಗ ಅಲ್ಪ ನಡ್ತು ಒಂದು ಬರ್ಪುನು ಬುಕ್ಕ ನಡ್ತು ಒಂದು ಬರ್ತದ ಪದಲ್ಲ ಇಪ್ಪು ದಾದು ಬಂದು ದಾದ ಕುಂತಾನೆ ಎಕ್ಸ್ಟ್ರಾ ಕಂತ ಎಷ್ಟು ದಾದ ನಮ್ಮನ್ನು ಯಾರು ವಿಡಿಯೋ ತೆಗಿಯೋಕ್ಕೆ ಬಿಡ್ಲಿಲ್ಲವ, ಅಲ್ಲೆಲ್ಲ ಇದ್ದಾರೆ ಕರ್ಮದವರು. ನಾವು ಹಾಗೆ ರಿಟರ್ನ್ ಹೋಗ್ತಾ ಇದ್ದೇವೆ. ಬಡಾಪುನು ಮೊದಲು ನಾವು ಬಂಜಿಗೆ ಹಾಕುದು. ಎಂಥದ್ದು ಎಲ್ಲಿಗೆ ಹಾಕುದು? ಸೊ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನಂತೂ ಮರೆಯಲೇಬೇಡಿ. ಆ್ಯಂಡ್ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೆ. ನನಗೆ ನಿಜ ಹೇಳ್ಬೇಕಾ, ಹೋಟೆಲ್ ಬ್ಯಾಕಿ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ, ಎಂಡ್ ಮಾಡ್ತಿದ್ದೀವಿ. ಯಾಕಂತ ಹೇಳಿದ್ರು ಹೊಟ್ಟೆ ಕೇಳ್ತಿಲ್ಲ, ತುಂಬ ಹಸುವಾಗ್ತಾ ಉಂಟು. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ, ಅಲ್ಲಿ ತನಕ ಬಾಯ್ ಬಾಯ್. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಯಾಕಂತ ಹೇಳಿದ್ರೆ ನನಗೆ ಹಸಿವಲ್ಲಿ ಬಾಯಲ್ಲಿ ಎಂತ ಬರ್ತಿಲ್ಲ. ಸೊ ಮೊದಲು ನಾವು ಹೊಟ್ಟೆಯನ್ನು ನೋಡ್ಕೊಳ್ಬೇಕಂತೆ. ಸೊ ಹೊಟ್ಟೆ ಇಂಪಾರ್ಟೆಂಟ್ ಯಾವಾಗಲೂ ಜೀವನದಲ್ಲಿ. ಏನೇ ಮಾಡಲಿ ಏನೇ ಆಗಲಿ ಹೊಟ್ಟೆಯಲ್ಲಿ ಮಾತ್ರ ಬಿಡಬಾರ್ದಂತೆ. ತಿಂತಾ ಇರಬೇಕು, ಏನೂ ಇಲ್ಲ ಅದರಲ್ಲಿ. ಹೊಟ್ಟೆನಲ್ಲ, ನಾವು ಏನಾದರೂ ಫುಡ್ ಅದೆಲ್ಲ ತಿಂತಾ ಇರಬೇಕು. ಸೊ ಇನ್ನು ನೆಕ್ಸ್ಟ್ ಫ್ಯೂಚರಲ್ಲಿ ಇವರ ಮದುವೆ ನೋಡ್ಬೇಕಂತ ಇದ್ದರೆ, ಮದುವೆ ಹುಡುಗ ಯಾರು ಅಥವಾ ಮದುವೆ ಆಗೋದನ್ನು ಪಾಪರಿ ಇವರು ಮದುವೆ ಆಗೋದನ್ನು ನೋಡೋದು ಬೇಕು ಅಂತಿದ್ರೆ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಯಾಕಂತ ಹೇಳಿದರೆ ನನಗೆ ಸಬ್ಸ್ಕ್ರೈಬ್ ಇರಬೇಕು. ನಿಮ್ಮ ಮದುವೆ ಲೆಕ್ಕದಲ್ಲಾದರೂ ನಾನು ಮದುವೆ ಮೆಹಂದಿ ಎಲ್ಲ ಹಾಕ್ತೇನೆ. ಸೊ ಇವ್ರದ್ದು ಹುಡುಗ ಇನ್ನು ಹುಡುಕ್ಬೇಕಷ್ಟೇ. ಸೊ ಸಾರಿ, ಬಟ್ ಹುಡುಗ ಹುಡುಕೋದಕ್ಕಿಂತ ಮುಂಚೆ ನನಗೆ ಸಬ್ಸ್ಕ್ರೈಬ್ ಮಾಡಿ ಇಡಬೇಕು. ಯಾಕಂತ ಹೇಳಿದರೆ ನೆಕ್ಸ್ಟ್ ನಿಮಗೆ ಇದಾಗೋದಿಲ್ವಾ. ಸೊ ಮರಳು ಚೂರು ಜೋರ ಉಂಟು. ಸೊ ಟೇಕ್ ಕೇರ್, ಸಿ ಯು, ಬಾಯ್.